ಪಕ್ಷವನ್ನು ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದಲ್ಲಿ ಬಲಪಡಿಸಲು ಶ್ರಮಿಸುತ್ತಿರುವ ಮುರಳಿ ಮೋಹನ್ ರವರ ತೇಜೋವಧೆ ಮಾಡುವ ಉದ್ದೇಶದಿಂದ ಡಿಸಿ ಸಣ್ಣಸ್ವಾಮಿ ಮತ್ತು ಅವರ ಸಹಚರರು ಸುಳ್ಳು ಆರೋಪ ಮಾಡುತ್ತಿದ್ದು ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ರಾಜಕೀಯ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಡಿಸಿ ಸಣ್ಣಸ್ವಾಮಿಯವರನ್ನು ಉಚ್ಚಾಟನೆ ಮಾಡಬೇಕು ಎಂದು ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಮತ್ತು ಮುಖಂಡರಾದ ಮುರಳಿ ಮೋಹನ್ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ. ಪಕ್ಷದ ಒಳಗೆ ಇದ್ದು ಕೂಡ ಪಕ್ಷಕ್ಕೆ ದ್ರೋಹ ಮಾಡುವವರ ವಿರುದ್ಧ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಕಲೇಶಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ಯಶಸ್ಸು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ದಿನೇ ದಿನೇ ಹೆಚ್ಚುತ್ತಿದ್ದು, ಇದರ ಶ್ರೇಯಸ್ಸು ಮುರಳಿ ಮೋಹನ್ ಅವರಿಗೆ ಸೇರಬೇಕು ಮತ್ತು ಮುರಳಿ ಮೋಹನ್ ಅವರ ಸಂಘಟನೆಯನ್ನು ಮೆಚ್ಚಿ ನೂರಾರು ಸಂಖ್ಯೆಯಲ್ಲಿ ಬೇರೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಹಿಂದಿನಿಂದಲೂ ನಮ್ಮ ಪಕ್ಷಕ್ಕೆ ದುಡಿಯುವ ನಾಯಕರುಗಳು ಬಂದರೆ ಅವರ ವಿರುದ್ಧ ವ್ಯವಸ್ಥಿತವಾದ ಪಿತೂರಿ ಮಾಡಲೆಂದೇ ಒಂದು ಗುಂಪು ಕಳೆದ 15 ವರ್ಷಗಳಿಂದ ಪಕ್ಷ ದ್ರೋಹ ಕೆಲಸ ಮಾಡುತ್ತಿದೆ. ಇವರುಗಳು ವಿರೋಧ ಪಕ್ಷದವರ ಜೊತೆಗೆ ಸೇರಿಕೊಂಡು ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದರೆ ಈ ಎಲ್ಲಾ ಕ್ರೆಡಿಟ್ ಮುರಳಿ ಮೋಹನ್ ಅವರಿಗೆ ಸಲ್ಲುತ್ತದೆ. ಇದನ್ನು ತಡೆಯಬೇಕು ಎಂಬ ದುರುದ್ದೇಶದಿಂದ ಈ ರೀತಿಯಾದ ಅಪಪ್ರಚಾರಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಇದಕ್ಕೆ ಗುಂಪು ಹಲವಾರು ಬಾರಿ ಹೈಕಮಾಂಡ್ ಸುಳ್ಳು ದೂರುಗಳನ್ನು ನೀಡಲು ಹೋಗಿ ಚೀಮಾರಿ ಹಾಕಿಸಿಕೊಂಡು ಬಂದಿದೆ. ಆದರೂ ಬುದ್ಧಿ ಕಲಿಯದ ಪಕ್ಷದೊಳಗೆ ಇದ್ದುಕೊಂಡು ಪಕ್ಷಕ್ಕೆ ದ್ರೋಹ ಮಾಡುವವರು ಗೌರವಾನ್ವಿತವಾಗಿ ಪಕ್ಷದಿಂದ ಹೊರಹೋಗುವುದೇ ಸೂಕ್ತ. ಇಲ್ಲವಾದಲ್ಲಿ ಇವರುಗಳು ಪಕ್ಷದ ಸಂಘಟನೆಗೆ ಮಾರಕವಾಗುತ್ತಾರೆ ಎಂದರು. ಕಾಂಗ್ರೆಸ್ ಮುಖಂಡ ಎಚ್.ಎಂ. ನಾರಾಯಣ್ ಮಾತನಾಡಿ, ಈ ಹಿಂದಿನ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತ ಅಭ್ಯರ್ಥಿಗಳು ಸಂಘಟನೆ ಮಾಡದೆ ಪಕ್ಷವನ್ನು ಬಲಪಡಿಸದೆ ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದು ನಮ್ಮ ಮುಂದೆ ಇದೆ. ಆದರೆ ಪಕ್ಷಕ್ಕಾಗಿ ಪಕ್ಷಕ್ಕೋಸ್ಕರ ಸೋತರು ತಮ್ಮ ತನು ಮನ ಧನದೊಂದಿಗೆ ಪಕ್ಷ ಸಂಘಟನೆಗೆ ತೊಡಗಿಸಿಕೊಂಡಿರುವ ಮುರಳಿ ಮೋಹನ್ ವಿರುದ್ಧ ಸುಳ್ಳು ಅಪಪ್ರಚಾರ ನಡೆಸುತ್ತಿರುವುದು ಖಂಡನೀಯ. ಅವರ ಬಗ್ಗೆ ಇದೇ ರೀತಿ ಮುಂದುವರೆದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಪಕ್ಷಕ್ಕೆ ಮುರಳಿ ಮೋಹನ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದೊಳಗಿರೋರಿಗೆ ಕೆಲವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ದಯಮಾಡಿ ನಮ್ಮ ಹೈಕಮಾಂಡ್ ಅವ್ರ ಗಮನಕ್ಕೂ ನಾವು ಅದೇ ತರೋದು. ಕ್ಷೇತ್ರದಲ್ಲಿ ಮುರಳಿ ಮೋಹನ್ ಅವರು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡ್ಕೊಂಡೋದ್ರೆ ನಾವು 28ಕ್ಕೆ ಗ್ಯಾರಂಟಿ ನಾವು ಸಕಲೇಶಪುರ ಆಲೂರು ಕಡೆ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಹೇಳ್ತಾ, ನಾನು ಮುರಳಿ ಮೋಹನ್ ವಿರುದ್ಧವಾಗಿ ಮಾಡ್ತಾ ಇರೋರಿಗೆ ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ನಾವು ಪಕ್ಷ ಕಟ್ಟಬೇಕು. ಪಕ್ಷ ಕಟ್ಟೋರನ್ನೇ ವಿರೋಧ ಮಾಡಿ ಅವ್ರನ್ನ ಆಚೆಗೆ ಹಾಕ್ಬೇಕು ಅನ್ನೋರ್ಗ ವಿರುದ್ಧವಾಗಿ ನಾನು ಅವರ ಷಡ್ಯಂತ್ರಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಮುರಳಿ ಮೋಹನ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಕ್ಕೆ ಬಿಡಿ ಅಂತ ನಾನು ನಮ್ಮ ಪಕ್ಷದವ್ರನ್ನ ಕೇಳ್ಕೇತೀನಿ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಮರಸುಕೊಪ್ಪಲು, ಮುಖಂಡರಾದ ಸರ್ವರ್ ಪಾಷಾ, ಎಚ್.ಎಂ. ನಾರಾಯಣ್, ಶಂಕರ್ ಇದ್ದರು. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.